ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಂಗದ ಹಬ್ಬದ ಸಂಭ್ರಮ. ತಮಟೆಯ ಸದ್ದಿಗೆ ಲಯಬದ್ಧವಾಗಿ ಹೆಜ್ಜೆ ಹಾಕಿ ರಂಗ ಕುಣಿದು ಸಂಭ್ರಮಿಸಿದ ಗ್ರಾಮಸ್ಥರು. ಹಬ್ಬ, ಜಾತ್ರೆ, ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಒಂದಾಗಿ ಜಾತಿ ಮತ ಪಂಥಗಳಿಲ್ಲದೆ ಸಡಗರ ಸಂಭ್ರಮದಿಂದ ಭಾಗವಹಿಸಿದಾಗ ಸಹೋದರತ್ವ ಹಾಗೂ ಸಹಬಾಳ್ವೆಯು ವೃದ್ಧಿಯಾಗುತ್ತದೆ. ಆದ್ದರಿಂದ ಒಡೆದ ಮನಸ್ಸುಗಳನ್ನು ಒಗ್ಗೂಡಿಸುವ ಹಬ್ಬ ಹರಿದಿನಗಳು ನಮ್ಮ ಸಂಸ್ಕೃತಿ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ನೈಜ ಘಟನೆಗಳಾಗಿವೆ ಎಂದು ಗ್ರಾಮದ ಹಿರಿಯ ಮುಖಂಡ ಮಂಜಪ್ಪ ಅಭಿಮಾನದಿಂದ ಹೇಳಿದರು. ಇದರ ಐತಿಹಾಸಿಕ ಹಿಸ್ಟ್ರಿ ಒಂದು 100 ವರ್ಷದ ಇತಿಹಾಸ ಮುಂಚೆ. ಇವಾಗ ಮೊನ್ನೆ ನಾವು ಉದ್ಘಾಟನೆ ಮಾಡಿದ ದೇವಸ್ಥಾನ ಉದ್ಘಾಟನೆ ಮಾಡಿದಾಗ ನಾವು 3 ವರ್ಷ ಆಗಿದ್ದು. ಪ್ರತಿ ವರ್ಷವೂ ನಾವು ಗ್ರಾಮ ದೇವತೆ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷವೂ ಮಾಡ್ತಾ ಇದ್ದೋ. ಇದು ದೇವಸ್ಥಾನ ಒಳ್ಳೆ 3 ವರ್ಷ ಆಗಿತ್ತು. ದೇವಸ್ಥಾನ ಆದಮೇಲೆ ದೇವಸ್ಥಾನ ಉದ್ಘಾಟನೆ ಪ್ರತಿಷ್ಠಾಪನೆ ಆದಮೇಲೆ ಇದು ಪ್ರಥಮ ಬಾರಿ ನಾವು ಹಬ್ಬ ಆಚರಿಸ್ತಾ ಇದ್ದೀವಿ. ಈ ಹಬ್ಬಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ.ಸಿ. ನಾರಾಯಣಗೌಡರು ಅನುಪಸ್ಥಿತಿ ಇದ್ದಾರೆ. ಅವರು ಬರಬೇಕಾಗಿತ್ತು. ಅವ್ರ ಕಾರಣಾಂತರಗಳಿಂದ ಈ ಹಬ್ಬಕ್ಕೆ ಬರೋಕ್ಕಾಗಿಲ್ಲ ಅವರು. ಸೊ ಮತ್ತು ನಮ್ಮ ಇನ್ನೊಬ್ಬ ರಾಜಕೀಯ ವ್ಯಕ್ತಿ ನಮ್ಮ ದಾಲ್ಗಳು ಬರಬೇಕಾಗಿತ್ತು, ಅವರು ಬಂದಿಲ್ಲ. ಇದೆಲ್ಲ ನಮ್ಮ ಸುತ್ತಮುತ್ತಿನಲ್ಲೇ ಭಾರಿ ಫೇಮಸ್ ಆದ ಹಬ್ಬ. ಇದು ಭಾರಿ ಇತಿಹಾಸ ಇದೆ ನಮ್ಮ ವೀರಭದ್ರೇಶ್ವರನ ಹಬ್ಬಕ್ಕೆ. ಆಮೇಲೆ ಇದು ಭಗವಂತ ಶಕ್ತಿನೂ ಅಷ್ಟೇ ಇದೆ. ತುಂಬ ಜನ ಭಕ್ತಿಗಳಿದ್ದಾರೆ. ಈ ಭಗವಂತನ ಎಲ್ಲರೂ ಭಗವಂತ ಯಾರಿಗೂ ಕೈ ಬಿಟ್ಟಿಲ್ಲ. ತುಂಬ ಚೆನ್ನಾಗಿ ಅವರು ಇದಾಗ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ವೀರಭದ್ರೇಶ್ವರನ ಎಲ್ಲರಿಗೂ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಂಗದ ಹಬ್ಬದ ಸಂಭ್ರಮದಲ್ಲಿ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ, ಮನ್ಮೂಲ್ ನಿರ್ದೇಶಕ ಡಾಲು ರವಿ, ಮುಖಂಡರಾದ ಕುಮಾರ್, ಪಟೇಲ್, ಮಂಜಪ್ಪ, ಹರೀಶ್ ಸೇರಿದಂತೆ ಸಾವಿರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಂಗದ ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚಿನ ಭಕ್ತರು ಭಾಗವಹಿಸಿದ್ದರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ನಿಮ್ಮ ಹೆಸರೇನಾ? ವಿಶ್ವೇಶ್ವರ ಗೌಡ. ತುಂಬ ಚೆನ್ನಾಗಿ ಪೂಜೆ ಆಯಿತು. ಎಲ್ಲ ಆಯಿತು. ಒಳ್ಳೆ ಮಾಡಿ ಬರ್ತಾ ಇರ್ತೀವಿ.